ಹಾಯ್ ನಮಸ್ತೆ. ವೆಲ್ಕಮ್ ಟು ನೇಜ ಯೂಟ್ಯೂಬ್ ಚಾನಲ್. ನೇಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಎಸ್ ಎಸ್ ಸಿ ಜಿ ಡಿ ಕಾಲ್ಫಾರ್ಮ್ಗೆ ಆಲ್ರೆಡಿ ಗೊತ್ತಿದೆ. ನವಂಬರ್ 24 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 31 ಇದೆ. ಹೌದಾ, ಆಲ್ರೆಡಿ ಡೆಸಿಮಲ್ ಫ್ರಾಕ್ಷನ್ ಆಗಿದೆ, ಪರ್ಸೆಂಟೇಜ್ ಆಗಿದೆ. ಹೌದಾ, ನೆಕ್ಸ್ಟ್ ಎಸ್ ಎಸ್ ಸಿಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಸಿ ಜಿ ಡಿಗೆ ಯಾವ್ಯಾವ ಟಾಪಿಕ್ ಇದ್ದಾವೆ, ಆ ಟಾಪಿಕ್ ಮೇಲೆ ನಾವು ಹೇಗೆ ಸ್ಟಡಿ ಮಾಡಬೇಕು, ಹೌದಾ, ಯಾವ ಟಾಪಿಕ್ ಮೇಲೆ ಯಾವ ಥರ ಪ್ರಶ್ನೆಗಳು ಬರ್ತವೆ, ಹೌದಾ, ಅವನ್ನೆಲ್ಲವನ್ನು ನಾವು ಇವಾಗ ನೋಡೋಣ. ಓಕೆ, ನೇಜ ಅಕಾಡೆಮಿಯಲ್ಲಿ ಎಸ್ ಎಸ್ ಸಿ ಜಿ ಡಿಗೆ ಯೂಟ್ಯೂಬ್ನಲ್ಲಿ ಕ್ಲಾಸಸ್ಸು ರೆಗ್ಯುಲರ್ ಆಗಿರ್ತವೆ. ಓಕೆ, ತಾವು ಮಿಸ್ ಮಾಡದೆ ಎಲ್ಲರೂ ನೋಡಿ. ಇವಾಗ ಬನ್ನಿ, ರೆಕರಿಂಗ್ ಡೆಸಿಮಲ್ಸ್. ಹೌದಾ ಸರ್, ರೆಕರಿಂಗ್ ಡೆಸಿಮಲ್ಸ್ ಅಂತ ಏನು ರೀ ಸರ್, ಯಾವ ಥರ ಬರ್ತಾವೆ? ಹೌದಾ, ರೆಕರಿಂಗ್ ಡೆಸಿಮಲ್ಸ್ ಮೇಲೆ ಪ್ರಶ್ನೆ ಬಂದೇ ಬರ್ತವೆ. ಈ ಥರ ಪ್ರಶ್ನೆ ಕೇಳ್ತಾರೆ ಇಲ್ಲಿ. ಓಕೆ, ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ನೋಡಿ, ರೆಕರಿಂಗ್ ಡೆಸಿಮಲ್ ಅಂದ್ರೆ ಏನು, ಯಾವ ಥರ ಪ್ರಶ್ನೆಗಳು ಬರ್ತವೆ. ಇವಾಗ 1/3 ಇದೆ. ಒಂದನ್ನು 3ರಿಂದ ಭಾಗಾಕಾರ ಮಾಡಿದರೆ ಒಂದು 3ರಿಂದ ಭಾಗಾಕಾರ ಹೋಗೋದಲ್ಲ ಸರ್, 0 ಕೊಡ್ತೀರಾ. 0 ಕೊಟ್ಟು ಏನು ಮಾಡ್ತೀರಿ, 0 ಬಂತು. 0.333 ಹಾಗೆ ಕಂಟಿನ್ಯೂ ಆಗುತ್ತೆ. ಹೌದಾ, ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದಕ್ಕೆ ಏನಂತಾರೆ ಅಂದರೆ, ಯಾವುದು 0.3 ಯಾವ ಸಂಖ್ಯೆ ರಿಪೀಟ್ ಆಗುತ್ತಲ್ಲ, ರಿಪೀಟ್ ಆದಮೇಲೆ ಸಂಖ್ಯೆ ಮೇಲೆ ಏನು ಕೊಡಬೇಕು, ಬಾರ್ ಕೊಡಬೇಕು. ರೆಕರಿಂಗ್ ಡೆಸಿಮಲಲ್ಲಿ ರಿಪೀಟ್ ಆದ ಸಂಖ್ಯೆ ಮೂರು 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 ರಿಪೀಟ್ ಆಗಿದೆ, 0.3 ಮೇಲೆ ಬಾರ್ ಕೊಡ್ತೀರ. ಓಕೆ, ಇವಾಗ ಹಾಗೆ ಸಪೋಸ್ 1.7 ಇದೆ ಅಂದ್ಕೊಡ್ರಿ. ಒಂದನ್ನು 7ರಿಂದ ಭಾಗಾಕಾರ ಮಾಡಿದರೆ ಫಸ್ಟ್ 0 ತೊಗೊಂಡ್ರೆ. ಓಕೆ, 7 1 7 3 ಉಳಿತು. ನೆಕ್ಸ್ಟ್ 7 4 28. ಹೌದಾ, 7 4 28 2 ಉಳಿತು. ನೆಕ್ಸ್ಟ್ ನೋಡ್ರಿ 0.14 ಕೊಟ್ಟರೆ ನೆಕ್ಸ್ಟ್ ಏನು ತೂತ್ರ 2 ತೂದ್ರ. ಹೌದಾ, ನೆಕ್ಸ್ಟ್ 8 ಬರುತ್ತೆ, ನೆಕ್ಸ್ಟ್ 5 ಬರುತ್ತೆ, 7 ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇದೇ ರಿಪೀಟ್ ಆಗುತ್ತೆ. ಮತ್ತೇನಾಗುತ್ತೆ, ನೆಕ್ಸ್ಟ್ 1 4 2 8 5 7 ಇದೇ ರಿಪೀಟ್ ಆಗ್ತಾ ಇರುತ್ತೆ. ಇಲ್ಲಿ ಯಾವ ಸಂಖ್ಯೆ ರಿಪೀಟ್ ಆಗಿದೆ ನೋಡ್ರಿ ಸರ್, 0.142857 ಈ ಸಂಖ್ಯೆ ರಿಪೀಟ್ ಆಗಿದೆಯಾ. ಈ ಸಂಖ್ಯೆ ಎಲ್ಲವೂ ರಿಪೀಟ್ ಆದಮೇಲೆ ಎಲ್ಲರ ಮೇಲೆ ಒಂದು ಬಾರ್ ಕೊಡಿ. ಯಾವ ಸಂಖ್ಯೆ ರಿಪೀಟ್ ಆಗಿದೆಯಲ್ಲ, ರಿಪೀಟ್ ಆದ ಸಂಖ್ಯೆ ಮೇಲೆ ಬಾರ್ ಕೊಡಿ. ಓಕೆ, ಬಾರ್ ಕೊಟ್ರೆ ನೆಕ್ಸ್ಟು ಇವಾಗ 13ನ್ನು ನಾ ಏನು ಮಾಡ್ತೀನಿ, ಎಷ್ಟರಿಂದ ಭಾಗಾಕಾರ ಮಾಡ್ತೀನಿ, 44ರಿಂದ ಭಾಗಾಕಾರ ಮಾಡ್ತೀನಿ ತಿಳ್ಕೊಡ್ರಿ. ಇಲ್ಲೂ 0 ಪಾಯಿಂಟ್ ಕೊಡ್ತಾರೆ, 0 ಕೊಟ್ಟು ಇಲ್ಲೊಂದು 0 ತೊಗೋತೀರ. ನೆಕ್ಸ್ಟ್ 44 2 44 9 ಹೋಗುತ್ತೆ, 29. ನೆಕ್ಸ್ಟ್ ಎಷ್ಟರಲ್ಲಿ ಹೋಗುತ್ತೆ, 5ರಲ್ಲಿ ಹೋಗುತ್ತೆ. ನೆಕ್ಸ್ಟ್ ಮತ್ತು 4. ಹೌದಾ, ನೆಕ್ಸ್ಟ್ ಮತ್ತೆ 5 ಮತ್ತೆ 4 ಇದೇ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಯಾವುದು ಕಂಟಿನ್ಯೂ ಆಗಿದೆ ನೋಡ್ರಿ ಸರ್, 0.29 ಹೇಗಿದೆ ಹಾಗೇ ಇದೆ. ನೆಕ್ಸ್ಟ್ 5 4 ಕಂಟಿನ್ಯೂ ಆಗಿದೆ. 5 4 ತಗೊಳ್ರಿ, ಯಾವುದು ಕಂಟಿನ್ಯೂ ಸೀರೀಸ್ ಆಗ್ತಾ ಇದೆಯಲ್ಲ ಅದ್ರ ಮೇಲೆ ಒಂದು ಬಾರ್ ಕೊಡಿ. 5 4 ರಿಪೀಟ್ ಆಗ್ತಾ ಇದೆ, 5 4 ಮೇಲೆ ಒಂದು ಬಾರ್ ಕೊಡಿ. ಹೌದಾ, ಕ್ಲಿಯರ್. ಈ ಥರ ಪ್ರಶ್ನೆಗಳು ಇಲ್ಲಿ ಬರ್ತಾವೆ ಸ್ನೇಹಿತರೆ, ಇದೇ ಥರ ಪ್ರಶ್ನೆಗಳು ಇಲ್ಲಿ ಬರ್ತಾವೆ. ಇವಾಗ ಇಲ್ಲಿ ಏನನ್ನ ಕೇಳ್ತಾರೆ ಅನ್ನೋದನ್ನ ಮೊದಲು ನೋಡ್ಕೊಡ್ರಿ. ಫಸ್ಟ್ ಇಲ್ಲಿ 3 ಟೈಪ್ಸ್ ಕ್ವಶನ್ಸ್ ಬರ್ತವೆ. ಎಷ್ಟು ಟೈಪ್ ರೀ, 3 ಟೈಪ್ ಕ್ವಶನ್ಸ್ ಬರ್ತವೆ. ಹೌದಾ, 3 ಟೈಪ್ ಯಾವ್ಯಾವ ರೀ, ಫಸ್ಟ್ 1 ಬರುತ್ತೆ, ಸೆಕೆಂಡ್ 1, ಥರ್ಡ್ 1, 3 ಟೈಪ್ ಬರ್ತವೆ. ಹೌದಾ, 3 ಟೈಪ್ ಯಾವುದು, ಫಸ್ಟ್ ನೋಡ್ರಿ 0.123 ಇತ್ತಂತ ಕೊಡ್ರಿ. ಹೌದಾ, ಈ 0.123 ಇದ್ರೆ ಈ 1 2 3 ಏನಿದೆಲ್ಲ 3 ಸಂಖ್ಯೆ ಮೇಲೆ ಬಾರ್ ಬರುತ್ತೆ. ಓಕೆ, ನೆಕ್ಸ್ಟ್ 0.123 ಇಲ್ಲಿ 1 ಬಿಡ್ತಾರೆ, 2 ಮತ್ತು 3 ಮೇಲೆ ಬಾರ್ ಬರುತ್ತೆ. ನೆಕ್ಸ್ಟ್ 1.23 ಇಲ್ಲೇನಾಗುತ್ತೆ, 1ರ ಮೇಲೆ ಬಾರ್ ಬರುತ್ತೆ. ಈ 3 ಟೈಪ್. ಫಸ್ಟ್ ಟೈಪ್ ಏನೈತ್ರಿ, 3 ಸಂಖ್ಯೆ ಮೇಲೆ ಬಾರ್ ಬಂತು. ಓಕೆ, ಸೆಕೆಂಡ್ ಟೈಪ್ ಏನೈತ್ರಿ, 0.123 ಇತ್ತು, 2 3 ಮೇಲೆ ಬಾರ್ ಬಂತು. ಓಕೆ, ಥರ್ಡ್ 1 ಏನಿದೆ, 1.2 ಇದೆ, 1 ಮೇಲೆ ಬಾರ್ ಬಂತು. ಹೌದಾ, ಹಾಗಾದರೆ ಸರ್ ಬಾರ್ ಅಂದರೆ ಏನು, ಬಾರ್ ವ್ಯಾಲ್ಯೂ ಏನು, ಹೌದಾ, ಬಾರ್ ವ್ಯಾಲ್ಯೂ ನಾವು ಏನಂತ ತಗೋಬೇಕು. ಇವಾಗ ನೋಡ್ರಿ, ಬಾರ್ ವ್ಯಾಲ್ಯೂನ ನಾವು ಏನಂತ ತಗೋಬೇಕಂದಾಗ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಸ್ನೇಹಿತರೆ. ಇವಾಗ ಸಪೋಸು ನಾವು ಏನು ಮಾಡ್ತೀವಿ, ಎಕ್ಸ್ ಈಸ್ ಈಕ್ವಲ್ ಟು 0.4 ಬಾರ್ ಅಂತ ಕೊಡ್ತೇನೆ ಅಂತ ಕೊಡ್ರಿ. ಎಕ್ಸ್ ಈಸ್ ಈಕ್ವಲ್ 0.4 ಬಾರ್. ಹೌದಾ, ಇಲ್ಲಿ 4 ಏನು ಬಾರ್ ಕೊಟ್ಟಿರಲ್ಲ, ಬಾರ್ ಅಂದರೆ ಏನು ರೀ, 4 4 4 ಕಂಟಿನ್ಯೂ ರಿಪೀಟ್ ಆಗುತ್ತೆ ಅಂತ ಅರ್ಥ. ಹೌದಾ, ಇವಾಗ ಎಕ್ಸ್ ಈಸ್ ಈಕ್ವಲ್ ಟು 0.4 ಮೇಲೆ ಬಾರ್ ಕೊಟ್ಟು ಬಾರ್ ಅದರ ಅರ್ಥ ಏನು, 4 4 4 4 4 4 ಹಾಗೆ ರಿಪೀಟ್ ಆಗ್ತಾ ಇರುತ್ತೆ. ಹೌದಾ, ಎಲ್ಲಿವರೆಗೂ, ಅನಂತ, ಇನ್ಫಿನಿಟ್. ಹೌದಾ, ಅನಂತ. ಇದು 1ನೇ ಇಕ್ವೇಶನ್, ಇಕ್ವೇಶನ್ 1. ಇದನ್ನ ಏನು ಮಾಡ್ತೀವಿ ಅಂದರೆ ನಾವು ಎಕ್ಸ್ ಇದ್ದದನ್ನು
10x ಗೆ ಕನ್ವರ್ಟ್ ಮಾಡ್ಕೋ, x ಇಂಟು 10x ಈಸ್ ಈಕ್ವಲ್ ಟು 0.44 ಅನ್ನ ಇಂಟು 10 ಮಾಡಿದ್ರೆ ಎಷ್ಟಾಯ್ತು ರೀ? 4.4444 ಡ್ಯಾಶ್ ಡ್ಯಾಶ್ ಅನಂತ. ಇದು ಸೆಕೆಂಡ್ ಇಕ್ವೇಶನ್. ಅರ್ಥ ಆಯ್ತಾ? ಇದು ಫಸ್ಟ್ ಇಕ್ವೇಶನ್, ಇದು ಸೆಕೆಂಡ್ ಇಕ್ವೇಶನ್. ನಾ ಪ್ರೂಫ್ ಹೇಳ್ತಾ ಇದ್ದೀನಿ. ಇಲ್ಲಿ ಇಕ್ವೇಶನ್ ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಇಕ್ವೇಶನ್ ಅಲ್ಲಿ ಸೆಕೆಂಡ್ ಇಕ್ವೇಶನ್ ಅಲ್ಲಿ ಮೈನಸ್ ಫಸ್ಟ್ ಇಕ್ವೇಶನ್ ನ ಮೈನಸ್ ಮಾಡ್ತೀವಿ, ಸೆಕೆಂಡ್ ಅಲ್ಲಿ ಫಸ್ಟ್ ಅನ್ನ ಮೈನಸ್ ಮಾಡ್ತೀವಿ. ಇವಾಗ ಮೈನಸ್ ಮಾಡೋಣ ಬನ್ನಿ. ಮೈನಸ್ ಮಾಡ್ಯಾಗ ನೋಡ್ರಿ, 10x ನಲ್ಲಿ x ಹೋದ್ರೆ ಎಷ್ಟು ಉಳಿತ್ರಿ? 10x ಮೈನಸ್ x 9x ಈಸ್ ಈಕ್ವಲ್ ಟು 4ರಲ್ಲಿ 0 ಹೋದ್ರೆ 4. ನೆಕ್ಸ್ಟ್ ನೋಡ್ರಿ, 4ರಲ್ಲಿ 4 ಹೋದ್ರೆ 0, 4ರಲ್ಲಿ 4 ಹೋದ್ರೆ 0, ಇದು ಏನಾಗುತ್ತೆ? 0 ಆಗುತ್ತೆ. ಡೋಂಟ್ ವರಿ, ಅದನ್ನ ಬಿಟ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, x ಈಸ್ ಈಕ್ವಲ್ ಟು 4 ಇದೆ, 9 ಈ ಸೈಡ್ ಹೋದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ 9 ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಬಾರ್ ವ್ಯಾಲ್ಯೂ ಏನಂತ ಅರ್ಥ? ಬಾರ್ ವ್ಯಾಲ್ಯೂ 4ಕ್ಕೆ 9ರಿಂದ ಭಾಗಾಕಾರ ಮಾಡಬೇಕು. ಒಂದು ಬಾರ್ ವ್ಯಾಲ್ಯೂ ಏನರ್ಥ? 9. ಅರ್ಥ ಆಯ್ತಾ? x ಈಸ್ ಈಕ್ವಲ್ ಟು 4/9, x ಈಸ್ ಈಕ್ವಲ್ ಟು 0.4 ಬಾರ್ ಅಂತ ಕೊಟ್ರೆ ಅದರ ಅರ್ಥ ಏನ್ರಿ? x ಈಸ್ ಈಕ್ವಲ್ ಟು 4/9. ಹೌದಾ? ಇವಾಗ ಇಲ್ಲಿ ನೋಡ್ರಿ, ಸಪೋಸ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಬನ್ನಿ, 0.8 ಬಾರ್ ಅಂತ ಕೊಟ್ಟೆ ಅಂತ ಕೊಡ್ರಿ. 0.8 ಬಾರ್ ಅಂದ್ರೆ ಏನ್ರಿ ಸರ್? 8 ಬಾರ್ ಅಂದ್ರೆ ಏನ್ರಿ? 8/9. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ 0.123 ಬಾರ್ ಅಂತ ಕೊಡ್ತಾರೆ. 0.123 ಬಾರ್, 1 2 3 ಹೇಗಿದೆ ಹಾಗೆ ತಗೊಳ್ರಿ. 1 2 3. ಹೌದಾ? ಎಷ್ಟು ಸಂಖ್ಯೆ ಮೇಲೆ ಬಾರ್ ಬಂದಿದೆ? ಒಂದು ಸಂಖ್ಯೆ ಮೇಲೆ ಒಂದು ಬಾರ್ ಬಂದ್ರೆ 9. 3 ಸಂಖ್ಯೆ ಮೇಲೆ ಬಾರ್ ಬಂದಿದೆ, ಹಾಗಾದ್ರೆ ಒಂದು ಸಂಖ್ಯೆ ಮೇಲೆ ಬಾರ್ ಬಂದ್ರೆ 9, ಎರಡನೇ ಸಂಖ್ಯೆ ಮೇಲೆ ಬಾರ್ ಬಂದ್ರೆ 9, ಮೂರನೇ ಸಂಖ್ಯೆ ಮೇಲೆ ಬಾರ್ ಬಂದ್ರೆ 9. ಕ್ಲಿಯರ್? 1 2 3 ಡಿವೈಡ್ ಬೈ 3/9. ಸಪೋಸ್ ಇವಾಗ 0.57 ಬಾರ್ ಅಂತ ಕೊಡ್ತಾರ ಅಂತ ಕೊಡ್ರಿ. ಇದನ್ನ ಹೇಗೆ ಮಾಡ್ತಾರ? 57 ಹೇಗಿದೆ ಹಾಗೆ ತಗೋತೀರಾ, ಡಿವೈಡೆಡ್ ಬೈ ಒಂದು ಸಂಖ್ಯೆಗೆ ಬಾರ್ ಅಂದ್ರೆ 9, ಎರಡು ಸಂಖ್ಯೆ ಇದಾವೆ 99. ಕ್ಲಿಯರ್? ಎರಡು ಸಂಖ್ಯೆ ಇದಾವೆ 99. ಇದೇನು? ಟೈಪ್ 1. ಇದೆಲ್ಲ ಏನು? ಟೈಪ್ 1. ಗೊತ್ತಾಯ್ತಾ? 0.8 ಬಾರ್ ಇದ್ರೆ 8/9, 0.123 ಇದ್ರೆ 123 ಡಿವೈಡ್ ಬೈ 9, 0.57 ಮೇಲೆ ಬಾರ್ ಇದ್ರೆ 57 ಡಿವೈಡ್ ಬೈ 9. ಇದು ಟೈಪ್ 1. ಇದೆಲ್ಲ ಏನ್ರಿ? ಟೈಪ್ 1. ನಿಮ್ಮಲ್ಲಿ ಹೇಳಿದೆ ನಾನು ಟೈಪ್ 1, ಟೈಪ್ 2, ಟೈಪ್ 3 ಅಂತ. ಇದು ಟೈಪ್ 1. ಇವಾಗ ನಾವು ಏನು ಮಾಡೋಣ? ಟೈಪ್ 2 ಅನ್ನ ನೋಡೋಣ. ಕ್ಲಿಯರ್? ಟೈಪ್ 2 ಬನ್ನಿ. ಟೈಪ್ 2 ಯಾವ ಥರ ಪ್ರಶ್ನೆಗಳು ಬರ್ತಾವಂತ ಎಲ್ಲವನ್ನು ನೋಡೋಣ. ಓಕೆ, ಟೈಪ್ 2 ಬಂದಾಗ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನು ಕೊಡ್ತಾನೆ ಅಂದರೆ 0.12 ಎರಡರ ಮೇಲೆ ಬಾರು. ಪ್ರಿವಿಯಸ್ ಕ್ವಶನ್ ಏನು ಮಾಡ್ತಾರೆ? ಎರಡು ಸಂಖ್ಯೆ ಮೇಲೆ ಬಾರ್ ಕೊಡ್ತಾ ಇದ್ರು, ಅದು ಟೈಪ್ 1. ಒಂದು ಸಂಖ್ಯೆ ಮೇಲೆ ಬಾರ್ ಬಂದಿದ್ದು ಟೈಪ್ 2. ಇವಾಗ ನೋಡ್ರಿ, ಇಲ್ಲಿ 12 ಹೇಗಿದೆ? 12 ತಗೊಳ್ರಿ. 12 ಹೇಗಿದೆ? 12 ತಗೊಳ್ರಿ. ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ ಸರ್? ಒಂದರ ಮೇಲೆ ಬಾರ್ ಇಲ್ಲ. ಹಾಗಾದ್ರೆ ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ ಅದನ್ನು ಮೈನಸ್ ಮಾಡಿ, -1 ಡಿವೈಡೆಡ್ ಬೈ. ಹೌದಾ? ಒಂದು ಸಂಖ್ಯೆ ಮೇಲೆ ಬಾರ್ ಇದೆಯಾ? 9 ತಗೊಳ್ರಿ. ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ ಅದನ್ನು ಡಿವೈಡ್ ಏನು ಮಾಡಬೇಕು? 0 ಮಾಡಬೇಕು. ಯಾವ ಸಂಖ್ಯೆ ಮೇಲೆ ಬಾರ್ ಇದೆ ಅದು 9. ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ ಅದನ್ನ ಏನಂತ ತಗೋಬೇಕು? 0 ಅಂತ ತಗೋಬೇಕು. ಇವಾಗ ಬನ್ನಿ, 12 - 1 11, 11 ಭಾಗ 19, 11 ಡಿವೈಡೆಡ್ ಬೈ 90. ಓಕೆ, ದಟ್ಸ್ ದ ಕರೆಕ್ಟ್. ನೆಕ್ಸ್ಟ್ ಇದು ಸೇಮ್ ಪ್ರಶ್ನೆಯನ್ನ ಫಾರ್ ಎಕ್ಸಾಂಪಲ್ ಸೆಕೆಂಡ್ ನೋಡೋಣ. 0.532. ಇವಾಗ ಏನು ಮಾಡ್ತಾರೆ? 32 ಮೇಲೆ ಬಾರ್ ಕೊಡ್ತಾರೆ. 32 ಮೇಲೆ ಬಾರ್ ಕೊಡ್ತಾರೆ. ಇಲ್ಲಿ ಏನಿದೆ? 532 ಹೇಗಿದೆ? 532 ಬರ್ಕೊಳ್ರಿ. ಮೈನಸ್ ಯಾವ ಸಂಖ್ಯೆ ಮೇಲೆ ಬಾರ್ ಇದೆ ಸರ್? 3 2 ಮೇಲೆ ಬಾರ್ ಇದೆ. ಯಾವುದ್ರ ಮೇಲೆ ಬಾರ್ ಇಲ್ಲ? 5 ಮೇಲೆ ಬಾರ್ ಇಲ್ಲ. ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ ಅದನ್ನು ಮೈನಸ್ ಮಾಡಿ, ಡಿವೈಡ್. ಎರಡು ಸಂಖ್ಯೆ ಮೇಲೆ ಬಾರ್ ಇದೆ 99. ಒಂದು ಸಂಖ್ಯೆ ಮೇಲೆ ಬಾರ್ ಇಲ್ಲ ಅದು 0. 532ರಲ್ಲಿ 5 ತೆಗಿರಿ, ಎಷ್ಟಾಯ್ತು ರೀ? 527 ಭಾಗ 990. ಇದು ರೆಕರಿಂಗ್ ಡೆಸಿಮಲ್ಸ್ ರೀ. ಇದನ್ನ ಇದೇ ಥರ ಮಾಡಬೇಕು. ಹೌದಾ? ಪ್ರಶ್ನೆಗಳು ಯಾವ ಥರ SSCಗೆ ಕೇಳಿದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಡ್ತಾರೆ 0.43
2 1 ಇಲ್ಲಿ ಏನು ಮಾಡ್ತಾರೆ, ಒಂದ್ರ ಮೇಲೆ ಬಾರ್ ಕೊಡ್ತಾರೆ. ಬಾರ್ ಕೊಟ್ಟಾಗ ಯಾವ ಥರ ಮಾಡ್ಬೇಕು ಅನ್ನೋದು ನೋಡ್ರಿ. ಯಾವ ಸಂಖ್ಯೆ ಇದೆ ಸರ್? 4 3 2 1 ಇದೆಯಾ, ಅದನ್ನ ತಗೊಳ್ರಿ. ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ? 432 ಮೇಲೆ ಇಲ್ಲ, 432 ಮೈನಸ್ ಮಾಡಿ. ಡಿವೈಡ್, ಒಂದು ಸಂಖ್ಯೆ ಮೇಲೆ ಬಾರ್ ಇದೆ 9 ತಗೊಳ್ರಿ. 3 ಸಂಖ್ಯೆ ಮೇಲೆ ಬಾರ್ ಇಲ್ಲ, 3 0 ತಗೊಳ್ರಿ. ಕಾನ್ಸೆಪ್ಟ್ ಕ್ಲಿಯರ್? ಇವಾಗ 4321ರಲ್ಲಿ ಎಷ್ಟನ್ನ ಮೈನಸ್ ಮಾಡ್ಬೇಕಂತೆ? 432 ಮೈನಸ್ ಮಾಡ್ಬೇಕಂತೆ. 11ರಲ್ಲಿ 2 ಹೋದರೆ 9, 12ರಲ್ಲಿ 4 ಹೋದರೆ 8, 13ರಲ್ಲಿ 5 ಹೋದರೆ 8, 4ರಲ್ಲಿ 1 ಹೋದರೆ 3. ಎಷ್ಟು ಬಂತ್ರಿ? 3889 ಡಿವೈಡ್ 9000. ಇದರ ಉತ್ತರ ಗೊತ್ತಾಯ್ತಾ? ಟೈಪ್ 3 ಆಮೇಲೆ ನೋಡೋಣ. ಟೈಪ್ 1 ಗೊತ್ತಾಯ್ತಾ, ಟೈಪ್ 2 ಗೊತ್ತಾಯ್ತಾ? ಒಂದು ಸಂಖ್ಯೆ ಮೇಲೆ ಬಾರ್ ಇದ್ರೆ ಡಿವೈಡೆಡ್ ಬೈ 9, ಎರಡು ಸಂಖ್ಯೆ ಮೇಲೆ ಬಾರ್ ಇದ್ರೆ 99, ಒಂದು ಸಂಖ್ಯೆ ಮೇಲೆ ಬಾರ್ ಇದ್ದು ಮತ್ತೊಂದು ಸಂಖ್ಯೆ ಮೇಲೆ ಬಾರ್ ಇಲ್ಲ ಅಂದ್ರೆ ಯಾವ ಸಂಖ್ಯೆ ಬಾರ್ ಇರುತ್ತಲ್ಲ ಅದನ್ನ 9 ಅಂತ ತಗೋಬೇಕು. ಬಾರ್ ಇಲ್ಲದ ಸಂಖ್ಯೆನ ಏನಂತ ತಗೋಬೇಕು ರೀ? 0 ಅಂತ ತಗೋಬೇಕು. ಕ್ಲಿಯರ್? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಇವಾಗ ನೀವು ಇಲ್ಲಿ ನೋಡುವಂತ್ರೆ, ಇವಾಗ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಹೌದಾ, ಬನ್ನಿ ಇವಾಗ ನಾನು ನಿಮಗೆ ಒಂದು ಕ್ವಶನ್ ತಗೋತೀನಿ. ಆ ಕ್ವಶನ್ ನೋಡ್ರಿ. ಇದು CISF ಮೊನ್ನೆ ಬಾದ್ರು ಹೋಗಿಲ್ಲ ನಾನು 30/10/2023 ಕೇಳಿದಂಥ ಪ್ರಶ್ನೆ. ಯಾವಾಗ? ಅಕ್ಟೋಬರ್ 30, 2023 ಶಿಫ್ಟ್ 1 ಕೇಳಿದಂಥ ಪ್ರಶ್ನೆ. ಕನ್ವರ್ಟ್ ಇಟ್ ಇಂಟು ಉಲ್ಗರ್ ಫ್ರಾಕ್ಷನ್, ಅದನ್ನು ಫ್ರಾಕ್ಷನ್ಗಾಗಿ ಪರಿವರ್ತಿಸಿ ಅಂತಾರೆ. ಯಾವುದನ್ನು ಕೊಟ್ಟಿದ್ದಾರೆ ನೋಡ್ರಿ? 0. ನೋಡ್ರಿ ಸಂಖ್ಯೆ ಏನು ಕೊಟ್ಟಿದ್ದಾರೆ ಸರ್? 0.587 ಕೊಟ್ಟಿದ್ದಾರೆ. ಯಾವ ಸಂಖ್ಯೆ ಮೇಲೆ ಬಾರ್ ಕೊಟ್ಟಿದ್ದಾರೆ? 87 ಮೇಲೆ ಬಾರ್ ಕೊಟ್ಟಿದ್ದಾರೆ, 5 ಮೇಲೆ ಬಾರ್ ಕೊಟ್ಟಿಲ್ಲ. ಇಲ್ಲಿ ಏನು ಮಾಡಬೇಕು? 587 ಹೇಗಿದೆ ಹಾಗೆ ತಗೊಳ್ರಿ. ಹೌದಾ? ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ? 5 ಮೇಲೆ ಬಾರ್ ಇಲ್ಲ, 5ಅನ್ನ ತಗೊಳ್ರಿ. ನೆಕ್ಸ್ಟ್ ಡಿವೈಡ್, ಎಷ್ಟು ಸಂಖ್ಯೆ ಮೇಲೆ ಬಾರ್ ಇದೆ? 2 ಸಂಖ್ಯೆ ಮೇಲೆ ಬಾರ್ ಇದೆಯಾ? 9 ತಗೊಳ್ರಿ. ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ ಅದನ್ನು 0 ಅಂತ ತಗೊಳ್ರಿ. 587ರಲ್ಲಿ -5ಅನ್ನು ಮಾಡಿ. ಹೌದಾ? ಎಷ್ಟು ಬಂತು? 582 ಬಂತು ಸರ್. ಇವಾಗ 582ರಲ್ಲಿ ಡಿವೈಡ್ 990. ಹೌದಾ? ನಿಮ್ಮ ಆಪ್ಷನ್ 582 ಡಿವೈಡ್ ಬೈ 990 ಇದೆ? ಇಲ್ಲ ಸರ್. ಹಾಗಾದ್ರೆ ಕಡ್ತಾ ಹೊಡಿರಿ. ಎಷ್ಟರಲ್ಲೇ ಕಡ್ತಾ ಹೊಡುತ್ತೆ ನೋಡ್ರಿ. ಎಷ್ಟರಲ್ಲೇ ಕಡ್ತಾ ಹೋಗುತ್ತಲ್ಲ ಅಷ್ಟಲೇ ಹೊಡೆದು ಬಿಡಿ. ಹೌದಾ? ಡೋಂಟ್ ವರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೌದಾ? 4ರ ಹೋದರೆ 4ರ ಹೊಡಿರಿ, 5ರಲ್ಲೇ ಹೋದರೆ 5ರಲ್ಲೇ ಹೊಡಿರಿ, 6ರಲ್ಲೇ ಹೋದರೆ 6ರಲ್ಲೇ ಹೊಡಿರಿ. ಹೌದಾ? 7ರಲ್ಲೇ ಹೋದರೆ 7ರಲ್ಲೇ ಹೊಡಿರಿ. ಈಗ ನೋಡ್ರಿ, 6ರಲ್ಲೇ ಹೋಗುತ್ತಾ? ಹಾಂ ಹೋಗುತ್ತೆ ಸರ್. 6 9 54, 6 9 54, 58ರಲ್ಲಿ 54 ಹೋದರೆ 4 ಉಳಿತು, 42 ಆಯಿತು. ಹೌದಾ? 6 7 47. ನೆಕ್ಸ್ಟ್ ಬನ್ನಿ. 6 1 6, 3 ಉಳಿತು 39 ಆಯಿತು. 6 6 36, 3 ಉಳಿತು 30 ಆಯಿತು. 6 5 30. ಎಷ್ಟು ಬಂತ್ರಿ? 97 ಡಿವೈಡೆಡ್ ಬೈ 165. ಇದು ಆಪ್ಷನಲ್ಲಿ ಇದೆ ನೋಡ್ರಿ ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ತುಂಬ ಹಿಂದೆ ಹೋಗಿಲ್ಲ, 1 ತಿಂಗಳ ಹಿಂದೆ ಆದಂಥ ಪರೀಕ್ಷೆಯಲ್ಲಿ ನಿಮ್ಮ ರೆಕರಿಂಗ್ ಡೆಸಿಮಲ್ ಕೇಳಿದಂಥ ಪ್ರಶ್ನೆ ಇದೆ. ಹೌದಾ? CISF ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ಲಿ ಶಿಫ್ಟ್ 1ಗೆ ಕೇಳಿದಂಥ ಪ್ರಶ್ನೆ ಇದೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ನೋಡೋಣ ಬನ್ನಿ ಸ್ನೇಹಿತರೆ. ಹೌದಾ? ರೆಕರಿಂಗ್ ಡೆಸಿಮಲ್ ಅನ್ನು ನೋಡ್ಕೊಳ್ರಿ. SSC GDಗೆ ಇದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಡೆಸಿಮಲ್ ಫ್ರಾಕ್ಷನ್ ಆರ್ ರೆಕರಿಂಗ್ ಡೆಸಿಮಲ್ ಒಂದು ಪ್ರಶ್ನೆ ನಿಮಗೆ ಫಿಕ್ಸ್ ಇದ್ದೇ ಇರುತ್ತೆ. ಹೌದಾ? 0.483 ಕೊಟ್ಟಿದ್ದಾರೆ. ಹೌದಾ? 0.483 0.423 ಮೇಲೆ ಬಾರ್ ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ 423 ಹೇಗಿದೆ ಹಾಗೆ ತಗೊಳ್ರಿ. ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ? 4ರ ಮೇಲೆ ಅದನ್ನು ಮೈನಸ್ ಮಾಡಿ. ಡಿವೈಡ್, 2 ಸಂಖ್ಯೆ ಮೇಲೆ ಬಾರ್ ಇದೆ 9 ತಗೊಳ್ರಿ. ಒಂದು ಸಂಖ್ಯೆ ಮೇಲೆ ಬಾರ್ ಇಲ್ಲ 0 ತಗೊಳ್ರಿ. 423ರಲ್ಲಿ 4ಅನ್ನು ಮೈನಸ್ ಮಾಡಿ 419 ಡಿವೈಡೆಡ್ ಬೈ 990. ಕಡ್ತಾ ಹೋದರೆ ಕಡ್ತಾ ಹೊಡಿರಿ. ಆಪ್ಷನ್ ಇದೆ ಇತ್ತಂದರೆ ಆಪ್ಷನ್ ಇದೆ ಇಟ್ಬಿಡ್ರಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಓಕೆ. CRPF, CISF, SSC GD, SSC CGL, CHSL, MTS, ಸ್ಟೆನೋಗ್ರಾಫರ್, ಜೂನಿಯರ್ ಇಂಜಿನಿಯರ್ ಯಾವುದೇ ತಗೋರಿ SSC ಎಕ್ಸಾಮ್ನಲ್ಲಿ ಈ ಎಲ್ಲ ಸಿಲೆಬಸ್ ಇರುತ್ತೆ. ಸಿಲೆಬಸ್ ಏನಿದೆ ಅದನ್ನು ಸ್ಟಡಿ ಮಾಡಿ. ಈಜಿ ಮೆಥಡ್ ಮಾಡಿದ್ದು ಈಜಿ ಕ್ವಶನ್ ತೊಗೊಂಡು ಮಾಡೋದಲ್ಲ.
ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4, ಟೈಪ್ 5 ಅಂತ ಬರ್ತವೆ. ಹೌದಾ, ಸಿಲೆಬಸ್ ಏನಿದೆಲ್ಲ ಅದನ್ನು ಮಾತ್ರ ಸ್ಟಡಿ ಮಾಡಬೇಕು. ಆರ್ಮಿ ಸಿಲೆಬಸ್ಸೇ ಬೇರೆ, ಎಸ್ ಎಸ್ ಸಿ ಸಿಲೆಬಸ್ಸೇ ಬೇರೆ. ಹೌದಾ, ಆರ್ಮಿ ಓದೋರು ಅದನ್ನೇ ಓದ್ರೆ ಎಸ್ ಎಸ್ ಸಿಗೆ ನಡೆಯಲ್ಲ, ಎಸ್ ಎಸ್ ಸಿ ಓದೋರು ಆರ್ಮಿ ಓದ್ರೆ ನಡೆಯುತ್ತೆ. ಯಾಕಂದರೆ ಎಸ್ ಎಸ್ ಸಿ ಟಫ್ ಆಗಿರುತ್ತೆ. ಹೌದಾ, ಸ್ವಲ್ಪ ಏನು ಮಾಡಿರಿ, ಏನು ಸಿಲೆಬಸ್ ಇದೆಯಲ್ಲ ಅದನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ಹಾಗೆ ಯೂಟ್ಯೂಬ್ ಕ್ಲಾಸನ್ನು ನೋಡೋದು, ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗೋದು. ಹೌದಾ, ಅಲ್ಲಿ ಏನೋ ಹೇಳ್ತಾರೆ, ನಿಮಗೆ ಗೊತ್ತಿರೋದಿಲ್ಲ, ಐಡಿಯಾ ಇರೋದಿಲ್ಲ, ಸುಮ್ಮನೆ ಹೋಗಿ ಈಜಿ ಕ್ವಶನ್ ಬಿಡಿಸ್ಬಿಡ್ತಾರೆ. ನಿಮಗೆ ಇಂಟ್ರೆಸ್ಟಿಂಗ್ ಬಂದುಬಿಡುತ್ತೆ. ಹೌದಾ, ಇಂಟ್ರೆಸ್ಟಿಂಗ್ ಬಂದ ತಕ್ಷಣ ಎಕ್ಸಾಮ್ನೆಲ್ಲ ಕ್ವಶನ್ಸೇ ಬರೋದಿಲ್ಲ. ಅವಾಗ ಗೊತ್ತಾಗುತ್ತೆ ನಿಮಗೆ. ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಅದನ್ನು ಮೊದಲೇ ತಿಳ್ಕೊಂಬಿಡಿ. ಓಕೆ, ನೆಕ್ಸ್ಟ್ ಬನ್ನಿ. ಎಸ್ ಎಸ್ ಸಿ ಜಿ ಡಿ 13/1/2022 ಕೇಳಿದಂಥ ಪ್ರಶ್ನೆ ಇದೆ. ಇದು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಎಸ್ ಎಸ್ ಸಿ ಜಿ ಡಿಗೆ ಕೇಳಿದಂಥ ಪ್ರಶ್ನೆನೇ ಇದೆ ನೋಡ್ರಿ. 13/1/2022 ಶಿಫ್ಟ್ 1 ತೆಗೆದು ನೋಡ್ರಿ. ಓಕೆ, ಡೋಂಟ್ ವರಿ. ಎಕ್ಸ್ಪ್ರೆಸ್ 0.4523 ಆ್ಯಸ್ ಎ ಫ್ರ್ಯಾಕ್ಷನ್. ಏನು ಕೊಟ್ಟಿದ್ದಾರೆ? 0.4523 ಇದೆಯಾ? ಓಕೆ, ಯಾವ ಸಂಖ್ಯೆ ಮೇಲೆ ಬಾರ್ ಕೊಟ್ಟಿದ್ದಾರೆ? 2, 3, 5 ಮೇಲೆ ಬಾರ್ ಕೊಟ್ಟಿದ್ದಾರೆ. ಬರ್ಕೊಡ್ರಿ ಸಂಖ್ಯೆಯನ್ನು. 4523 ಮೈನಸ್ ಯಾವ ಸಂಖ್ಯೆ ಮೇಲೆ ಬಾರ್ ಕೊಟ್ಟಿಲ್ಲ? 45 ಮೇಲೆ ಬಾರ್ ಕೊಟ್ಟಿಲ್ಲ, 45 ತಗೊಳ್ರಿ. ಡಿವೈಡೆಡ್ ಬೈ ನೋಡ್ರಿ, 3 ಸಂಖ್ಯೆ ಮೇಲೆ ಬಾರ್ ಇದೆ 999, 2 ಸಂಖ್ಯೆ ಮೇಲೆ ಬಾರ್ ಇಲ್ಲ 00. ಇವಾಗ 4,45,235 ಇದೆ. ಇದರಲ್ಲಿ ಎಷ್ಟನ್ನು ಮೈನಸ್ ಮಾಡಬೇಕಂತೆ? 45ಅನ್ನು ಮೈನಸ್ ಮಾಡಬೇಕಂತೆ. ಮೈನಸ್ ಮಾಡಿದ್ರೆ 5ರಲ್ಲಿ 5 ಹೋದರೆ 0, 13ರಲ್ಲಿ 4 ಹೋದರೆ 9, 2ರಲ್ಲಿ 1 ಹೋದರೆ 1, 45,190 ಬಂತು. ಹೌದಾ, 45,190 ಹೇಗಿದೆ ಹಾಗೆ ತಗೊಳ್ರಿ, ಡಿವೈಡ್ ಮಾಡಿರಿ 99900. ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ಏನು ಗೊತ್ತಾ, ಈ 0 ಕ್ಯಾನ್ಸಲ್ ಆಯಿತು. ಹೌದಾ, ಏನು ಉಳಿತು ನೋಡ್ರಿ ಸರ್? 4519 ಕಡ್ತಾ ಹೋದರೆ ಕಡ್ತಾ ಹೊಡಿರಿ, ಇಲ್ಲಾಂದರೆ ಇಲ್ಲ. 99990 ಇದು ಕಡ್ತಾ ಹೋಗುತ್ತಾ ಸರ್? ಕಡ್ತಾ ಹೋಗೋದಿಲ್ಲ. ಆಪ್ಷನ್ ಎಲ್ಲಿದೆ ನೋಡ್ರಿ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. 4519 ಡಿವೈಡೆಡ್ ಬೈ 9990. ಹೌದಾ, ಕ್ಲಿಯರಾ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಈ ಥರ ಪ್ರಶ್ನೆಗಳನ್ನು ನೀವೆಲ್ಲ ನೋಡ್ಕೋಬೇಕು. ಇದು ಎಸ್ ಎಸ್ ಸಿ ಜಿ ಡಿಗೆ ಮತ್ತು ಎಸ್ ಎಸ್ ಸಿ ಎಕ್ಸಾಮ್ ಯಾವುದೇ ಬರಲಿ, ರೆಕರಿಂಗ್ ಡೆಸಿಮಲ್ ಮೇಲೆ ಈ ಥರ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಬನ್ನಿ, ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತಾರೆ. ಏನಂತಾರೆ? ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ನ ಮೌಲ್ಯವನ್ನು ಕಂಡು ಹಿಡಿಯಿರಿ. 0.33 ಮೇಲೆ ಬಾರ್, ಪ್ಲಸ್ 0.44 ಮೇಲೆ ಬಾರ್, ಪ್ಲಸ್ 0.55 ಮೇಲೆ ಬಾರ್, ಪ್ಲಸ್ 0.66 ಮೇಲೆ ಬಾರ್ ಈಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿ ಅಂತಾರೆ. ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ ಬನ್ನಿ. 0.3 ಇದೆಯಾ? 3 ಮೇಲೆ ಬಾರ್ ಇದೆ. ನೆಕ್ಸ್ಟ್ 0.4 ಇದೆಯಾ? 4 ಮೇಲೆ ಬಾರ್ ಇದೆ. ಪ್ಲಸ್ 0.5 ಇದೆಯಾ? 5 ಮೇಲೆ ಬಾರ್ ಇದೆ. ಪ್ಲಸ್ 0.6 ಇದೆಯಾ? 6 ಮೇಲೆ ಬಾರ್ ಇದೆ. ಈಸ್ ಈಕ್ವಲ್ ಟು ಏನಿದೆ? ಎಕ್ಸ್. ನಮಗೆ ಎಕ್ಸ್ ಮೌಲ್ಯನೇ ಬೇಕಾಗಿದೆ. ಹೌದಾ, ಒಂದು ಸಂಖ್ಯೆ ಮೇಲೆ ಬಾರ್ ಇದೆಯಾ? ಏನಾಗುತ್ತೆ? 3/9 ಆಗುತ್ತೆ. ಪ್ಲಸ್ ಇದೇನಾಗುತ್ತೆ? 4/9 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇದೇನಾಗುತ್ತೆ? 5/9 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇದೇನಾಗುತ್ತೆ? 6/9 ಆಗುತ್ತೆ. ಡಿನಾಮಿನೇಟರ್ ನೋಡ್ರಿ, ಎಲ್ಲವೂ 999 ಸೇಮ್ ಡಿನಾಮಿನೇಟರ್ ಇದಾವ. ಸೇಮ್ ಡಿನಾಮಿನೇಟರ್, ಸೇಮ್ ಛೇದಗಳು ಎಲ್ಲ ಸೇಮ್ ಇದ್ದಾಗ ಆನ್ಸರ್ ಏನು ಬರುತ್ತೆ? 9 ಬರುತ್ತೆ. ನೆಕ್ಸ್ಟ್ ನೋಡ್ರಿ, 3 + 4 ನ್ಯೂಮರೇಟರ್ ಎಲ್ಲವನ್ನು ಕೂಡಿಸಿ ಅಂಶಗಳನ್ನು ಕೂಡಿಸ್ರಿ. 3 + 4 7, 7 + 5 12, 12 + 6 18. ಕಡ್ತಾ ಹೋಗುತ್ತೆ ಸರ್. 9 1 9 2 ಆನ್ಸರ್ ಎಷ್ಟು ಬಂತು ರೀ? 2 ಬಂತು. ಆಪ್ಷನ್ ಸಿ 2 ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಈ ಥರ ಪ್ರಶ್ನೆಗಳು ನಿಮಗೆ ಕೇಳಿದ್ದಾರೆ. ಬಾರ್ ಅಂತ ಅಂದ ತಕ್ಷಣ ಹೆದರೋಕೆ ಹೋಗ್ಬೇಡಿ. ಒಂದು ಬಾರ್ ಅಂದರೆ ಅದರ ವ್ಯಾಲ್ಯೂ ಏನ್ರಿ? ಡಿವೈಡೆಡ್ ಬೈ 9. ನಾವು ಯಾವ ಸಂಖ್ಯೆಯನ್ನು ಕೊಟ್ಟಿರ್ತಾರಲ್ಲ ಆ ಸಂಖ್ಯೆಗೆ ಡಿವೈಡೆಡ್ ಬೈ 9 ಮಾಡಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಫೈಂಡ್ ದಿ ವ್ಯಾಲ್ಯೂ ಆಫ್, ಇದರ ಮೌಲ್ಯವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. 0.2 ಬಾರ್ ಪ್ಲಸ್ 0.3 ಬಾರ್ ಪ್ಲಸ್ 0.32 ಬಾರ್ ಅಂತ ಕೊಟ್ಟಿದ್ದಾರೆ. ಇದರ ಮೌಲ್ಯವನ್ನು ಕಂಡುಹಿಡಿಯೋಣ ಬನ್ನಿ. ಫಸ್ಟ್ ಯಾವುದನ್ನು ಕೊಟ್ಟಿದ್ದಾರೆ ಸರ್? 0.2 ಬಾರ್ ಪ್ಲಸ್ 0.3 ಬಾರ್ ಪ್ಲಸ್ 0.32 ಬಾರ್ ಅಂತ ಕೊಟ್ಟಿದ್ದಾರೆ. ಇವುಗಳ ಮೌಲ್ಯವನ್ನು ನಾವು ಇವಾಗ ಕಂಡುಹಿಡಿಬೇಕು. ಕಂಡುಹಿಡಿಯೋಣ ಬನ್ನಿ. ನೋಡ್ರಿ, ಒಂದು ಸಂಖ್ಯೆ ಮೇಲೆ ಬಾರ್ ಇದೆ 2/9,
ಪ್ಲಸ್ ಒಂದು ಸಂಖ್ಯೆ ಮೇಲೆ ಬಾರ್ ಇದೆ 3/9 ಪ್ಲಸ್ ಎರಡು ಸಂಖ್ಯೆ ಮೇಲೆ ಬಾರ್ ಇದೆ 32 ಡಿವೈಡೆಡ್ ಬೈ 99. ಇವಾಗ ಡಿನಾಮಿನೇಟರ್ ಏನಿದಾವೆ 9 9 99 ಇವುಗಳ ಎಲ್ ಸಿ ಎಮ್ ಅನ್ನ ತಕ್ಕೊಳ್ರಿ. ಎಲ್ ಸಿ ಎಮ್ ಯಾವುಗಳ ಎಲ್ ಸಿ ಎಮ್? ಡಿನಾಮಿನೇಟರ್ ಸಂಖ್ಯೆ ಏನಿದಾವಲ್ಲ ಅವುಗಳ ಎಲ್ ಸಿ ಎಮ್ 9 9 99 ಇವುಗಳ ಎಲ್ ಸಿ ಎಮ್ ಎಷ್ಟೈತ್ರಿ ಸರ್? 99 ಎಲ್ ಸಿ ಎಮ್ ಬರುತ್ತೆ ಡಿವೈಡೆಡ್ ಬೈ 99. 9 ಎಷ್ಟಲೆ 99 ಸರ್? 9 11 99. 9 ಎಷ್ಟಲೆ 99? 9 11 99 ಎಷ್ಟಲೆ 99? 99 1 11 2 22 ಪ್ಲಸ್ 11 3 33 ಪ್ಲಸ್ 32 1 32. ಈ ಎಲ್ಲ ಸಂಖ್ಯೆಯನ್ನು ಕೂಡಿಸ್ರಿ, ಅಂಶವನ್ನ ಎಲ್ಲವನ್ನ ಕೂಡಿಸ್ರಿ. 33 ಪ್ಲಸ್ 22 55 55 ಪ್ಲಸ್ 32 87 87 ಡಿವೈಡೆಡ್ ಬೈ 99 ಬಂತು. ನಿಮ್ಮ ಆಪ್ಷನ್ ಏನಿದೆ ಈ ಥರ ಇದೆ, ಇಲ್ಲಿ ಅರ್ಥ ಮಾಡ್ಕೋಬೇಕು. ಹೌದಾ? ಡಿವೈಡೆಡ್ ಬೈ 99 ಇದೆಯಾ, ಇದರ ಅರ್ಥ ಏನು? 87 ಇದೆ, ಇಲ್ಲಿ 99 ಇದೆ. ಈ ಸಣ್ಣ ಸಂಖ್ಯೆ ಇದೆ, ದೊಡ್ಡ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ ಇದೆ, ಈ ದೊಡ್ಡ ಸಂಖ್ಯೆ ಆಗಿದ್ರೆ ಏನು ಮಾಡ್ತಿದ್ರಿ? ಇವಾಗ ಸಪೋಸ್ ನೋಡ್ರಿ 98 ಡಿವೈಡೆಡ್ ಬೈ 97 ಆಯ್ತು ಅಂತ ತಿಳ್ಕೊಡ್ರಿ. 97 1 97 ನೆಕ್ಸ್ಟ್ ಪಾಯಿಂಟ್ ಅನ್ನ ಕೊಡ್ತಿದ್ರಿ. ಇವಾಗ ಇಲ್ಲಿ 87 ಇದೆ, 99 ಇದೆ, ಇಲ್ಲಿ ಏನು ಮಾಡ್ತೀರಾ? ಫಸ್ಟ್ 0 ಕೊಡ್ತೀವಿ ಸರ್, 0 ಪಾಯಿಂಟ್ ಕೊಡ್ತೀರಾ. ಓಕೆನಾ? ಇವಾಗ ಏನಿದೆ 87 ಇದೆ, 87 ಇದೆ ಹೇಗಿದೆ ಹಾಗೆ ತಗೊಳ್ರಿ. ಎಷ್ಟು ಬಾರ್ ಇದಾವೆ? ಎಷ್ಟು 9 ಇದಾವೆ? 1 9 2 9 ಇದಾವೆ. 1 9 ಇದ್ರೆ ಮೇಲ್ಗಡೆ 1 ಬಾರು, ಎರಡನೇ 9ಗೆ 7 ಮೇಲೆ ಬಾರು. ನಿಮ್ಮ ಆಪ್ಷನ್ದಲ್ಲಿ 0.87 ಇದೆ ನೋಡ್ರಿ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? 0.87 ಬಾರನ್ನು ಕೊಟ್ಬಿಡಿ. ಓಕೆ, ಇದು ಎಲ್ಲ ರೆಕರಿಂಗ್ ಡೆಸಿಮಲ್ ನೋಡ್ರಿ. ರೆಕರಿಂಗ್ ಡೆಸಿಮಲ್ ಅನ್ನ ಈ ಥರ ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಫೈಂಡ್ ದಿ ವ್ಯಾಲ್ಯೂ ಆಫ್, ಇದರ ಮೌಲ್ಯವನ್ನ ಕಂಡು ಹಿಡಿರಿ ಅಂತ ಹೇಳ್ತಾರೆ. ಯಾವುದನ್ನು ಕೊಟ್ಟಿದ್ದಾರೆ? 0.6363 ಮೇಲೆ ಬಾರ್ ಪ್ಲಸ್ 0.3737 ಮೇಲೆ ಬಾರ್ ಕೊಟ್ಟಿದ್ದಾರೆ. ಇವಾಗ ಈ ಪ್ರಶ್ನೆಯನ್ನು ಮಾಡ್ಬೇಕು ನಾವು. ಓಕೆ, 0.63 ಇದೆ, 63 ಮೇಲೆ ಬಾರ್ ಪ್ಲಸ್ 0.37 ಇದೆ, 37 ಮೇಲೆ ಬಾರ್. ಓಕೆ, ಬನ್ನಿ 63 ಡಿವೈಡ್ 9 ಎರಡು ಸಂಖ್ಯೆ ಮೇಲೆ ಬಾರ್ ಇದೆ ಪ್ಲಸ್ 37 ಡಿವೈಡ್ 9 ಇವುಗಳ ಎಲ್ ಸಿ ಎಮ್ ಡಿನಾಮಿನೇಟರ್ ಏನಿದಾವೆ ಅವುಗಳ ಎಲ್ ಸಿ ಎಮ್ 99 ಮತ್ತು 99 ಎಲ್ ಸಿ ಎಮ್ ಎಷ್ಟಾಯ್ತು? 99 ಆಯಿತು. ನೆಕ್ಸ್ಟ್ ನೋಡ್ರಿ 63 ಪ್ಲಸ್ 37 ಕೂಡಿಸ್ರಿ. 63 ಪ್ಲಸ್ 37 ಎಷ್ಟಾಯಿತು? 100 ಆಯಿತು. ಹಾಂ, ಪ್ರೀವಿಯಸ್ ಕ್ವಶನಲ್ಲಿ ಈ ಸಂಖ್ಯೆ ಸಣ್ಣದಿತ್ತು, ನ್ಯೂಮರೇಟರು ಡಿನಾಮಿನೇಟರ್ ಸಂಖ್ಯೆ ದೊಡ್ಡದಿತ್ತು. ಇವಾಗ ನೋಡ್ರಿ ಇಲ್ಲಿ ಛೇದನೆ ಸಣ್ಣದಿದೆ, ಅಂಶ ದೊಡ್ಡದಿದ್ದಾಗ 99 1 99 ಕೊಡ್ತೀರಾ. ಓಕೆನಾ? ನೆಕ್ಸ್ಟ್ ಪ್ಲಸ್ 99 1 99 ಪ್ಲಸ್ ಇದ್ರೆ ಪ್ಲಸ್ ಇಡಿ, ಇಲ್ಲಾಂದ್ರೆ ಇಲ್ಲ. ಇವಾಗ ಪ್ಲಸ್ ಬೇಡ ಸರ್, ಪಾಯಿಂಟಲ್ಲೇ ಹೋಗ್ತಾ ಇದೆ, ಪಾಯಿಂಟಲ್ಲೇ ಮಾಡೋಣ, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಕೊಡ್ತೀರಾ. ಓಕೆ, ಪಾಯಿಂಟ್ ಕೊಡ್ತೀವಿ ಏನು ಮಾಡ್ತೀರಾ? 99 1 99 1 ಹೋಯ್ತು. ನೆಕ್ಸ್ಟ್ ಮತ್ತೆ 0 ಕೊಡ್ತೀರಾ. ಓಕೆ, ನೆಕ್ಸ್ಟ್ 0 ಕೊಟ್ಟು 0 1 ಇಲ್ಲಿ ನೋಡ್ರಿ 100ನ್ನ ಎಷ್ಟರಿಂದ ಭಾಗಾಕಾರ ಮಾಡ್ಬೇಕಂತೆ? 99ರಿಂದ ಭಾಗಾಕಾರ ಮಾಡ್ಬೇಕು. 99 1 99 100ರಲ್ಲಿ 99 ಹೋದ್ರೆ 1 ಉಳಿತು. ಇಲ್ಲಿ 0 ಕೊಟ್ಟು ಇಲ್ಲೊಂದು 0 ತೊಗೊಂಡ್ರಿ, ಇಲ್ಲ ಪಾಯಿಂಟ್ ಕೊಡ್ರಿ. ನೆಕ್ಸ್ಟ್ ಇನ್ನೊಂದು 0 ತೊಗೋತೀರಾ. ಹೌದಾ? ಇನ್ನೊಂದು 0 ತೊಗೋತೀರಾ, ಇಲ್ಲೊಂದು 0 ಬರುತ್ತೆ. 1.001 ಬರುತ್ತೆ, 1.001 ಬರುತ್ತೆ. ಓಕೆನಾ? ಇವಾಗ ಈ ಥರ ಪ್ರಶ್ನೆ ಬಂದಾಗ ಏನು ಮಾಡ್ತೀರಾ? ಪ್ರಿವಿಯಸ್ ಕ್ವಶನ್ ಡೈರೆಕ್ಟಾಗಿ ಬರುತ್ತೆ, ಏನು ಮಾಡ್ತಾರೆ? ಪ್ಲಸ್ ಇಲ್ಲಿ ಪಾಯಿಂಟ್ ಅಂದ್ರೂ ಒಂದೇ, ಪ್ಲಸ್ ಅಂದ್ರೂ ಒಂದೇ, ಅರ್ಥ ಮಾಡ್ಕೋಬೇಕು. ಪಾಯಿಂಟ್ ಅಂದ್ರೂ ಒಂದೇ, ಪ್ಲಸ್ ಅಂದ್ರೂ ಬರುತ್ತೆ. ಇವಾಗ ಪ್ಲಸ್ ಅಲ್ಲಿ ಮಾಡೋಣ. ಓಕೆ, ಡೋಂಟ್ ವರಿ, ಕನ್ಫ್ಯೂಸ್ ಆದರೆ ಪ್ಲಸ್ ಅಲ್ಲಿ ಮಾಡೋಣ. ಬನ್ನಿ 100 1 100 ಪ್ಲಸ್, ಹೌದಾ? ನೆಕ್ಸ್ಟ್ ಏನು? 0 ಉಳಿತು, 1 ಉಳಿತು, ಡಿವೈಡೆಡ್ ಬೈ 99 ಡಿವೈಡೆಡ್ ಬೈ 99. ಇದರ ಅರ್ಥ ಏನ್ರಿ? 1 ಪ್ಲಸ್ 0.01 1 ಮೇಲೆ ಬಾರ್. ಕ್ಲಿಯರ್? ಇವಾಗ ಇಲ್ಲಿ ಬನ್ನಿ 1.01 ಒಂದು ಸಂಖ್ಯೆ ಮೇಲೆ ಬಾರ್ ಇದೆಯಾ? ಹೌದಾ? 01 ಮೇಲೆ ಬಾರ್ ಇದೆ ಸರ್. 01 ಎರಡು ಸಂಖ್ಯೆ ಮೇಲೆ ಬಾರ್ ಇದೆ, ಇಲ್ಲೂ ಎರಡು ಸಂಖ್ಯೆ ಮೇಲೆ ಬಾರ್ ಕೊಡ್ರಿ. 1.01 ಎಲ್ಲಿದೆ ನೋಡ್ರಿ? ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. 1.01 ಬಾರ್ ಈಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಓಕೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಕರೆಕ್ಟಾಗಿ ನೋಡ್ಕೊಡ್ರಿ. ಹೌದಾ? ನೆಕ್ಸ್ಟ್ ಬನ್ನಿ 2.136 ಅಂತ ಬಂದಿದೆ ನೋಡ್ರಿ, ಇಲ್ಲಿ ಬಂತು ನೋಡ್ರಿ. ಇವಾಗ 2.136 ಅಂತ ಬಂತು. ಹೌದಾ?
ತಗೊಳ್ರಿ 2.136 ಇದೆಯಾ, ಹಾಗೆ ತಗೊಳ್ರಿ 2.136 ಫಸ್ಟ್ ಟೈಪ್ ಆ್ಯಂಡ್ ಸೆಕೆಂಡ್ ಟೈಪನ್ನು ನೋಡ್ತಾ ಇದ್ದೀವಿ. ಇಲ್ಲೇನಾಗುತ್ತೆ 36 ಮೇಲೆ ಅಷ್ಟೇ ಇದೆ ಸರ್ ಬಾರು, 36 ಮೇಲೆ ಅಷ್ಟೇ ಬಾರ್ ಕೊಡಿ 36. ಓಕೆ, ಇವಾಗ 2 ಪಾಯಿಂಟ್ ಇದೆಯಾ, 2 ಅನ್ನು ಸಪ್ರೇಟಾಗಿ ತಗೊಳ್ರಿ. ಇಲ್ಲೇನು ಮಾಡೋಣ, ಪ್ಲಸ್ ಅಂತ ಕೊಡೋಣ. ಪಾಯಿಂಟ್ ಇದ್ರೆ ಏನಾದರೆ ಅದು 0.136 36 ಮೇಲೆ ಬಾರ್ ಇದೆ. ಕ್ಲಿಯರ್? ಇವಾಗ ನೋಡ್ರಿ 2 ಪ್ಲಸ್ ಹೇಗಿದೆ ಹಾಗೆ ಕೊಡ್ರಿ. ನೆಕ್ಸ್ಟ್ ಏನು ಮಾಡ್ತಾರೆ, 136 ಹೇಗಿದೆ ಹಾಗೆ ತಗೊಳ್ರಿ. 136 ಒಂದು ಸಂಖ್ಯೆ ಮೇಲೆ ಬಾರ್ ಇಲ್ಲ, ಅದನ್ನು -1 ಮಾಡಿ ಡಿವೈಡ್. ಎರಡು ಸಂಖ್ಯೆ ಮೇಲೆ ಬಾರ್ ಇದೆ 99, ಒಂದು ಸಂಖ್ಯೆ ಮೇಲೆ ಬಾರ್ ಇಲ್ಲ, ಅದು 0. ಕ್ಲಿಯರ್? ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, 2 ಪ್ಲಸ್ 136ರಲ್ಲಿ ಒಂದನ್ನು ತೆಗಿರಿ 135 ಡಿವೈಡ್ 990. ಕಡ್ತಾ ಹೋದರೆ ಕಡ್ತಾ ಹೊಡೆದು ಬಿಡಿ, ಇಲ್ಲಾಂದರೆ ಇಲ್ಲ. ಎಷ್ಟರಲ್ಲಿ ಹೋಗುತ್ತೆ ನೋಡ್ರಿ ಸರ್, 9 1 9, 9 5 45. ನೆಕ್ಸ್ಟ್ 9 1 9 1 9 1. ನೆಕ್ಸ್ಟ್ 5 3 ಹೋಗುತ್ತಾ, 5 3 ಸರ್ 5 2 10, 5 2 10. ಕ್ಲಿಯರಾ? ಏನು ಬಂತು ನೋಡ್ರಿ ಇಲ್ಲಿ ಸರ್, 2 ಹೇಗಿದೆ ಹಾಗೆ ಇಡ್ರಿ, ಪ್ಲಸ್ ಅಂದ್ರೆ ಒಂದೇ, ಹಾಗಾದರೆ 3 ಹೇಗಿದೆ ಹಾಗೆ ತಗೊಳ್ರಿ. ಡಿವೈಡ್ ಏನು ಇದೆ 22 ಇದೆ, 2 3/22 ಎಲ್ಲಿದೆ ನೋಡ್ರಿ, 2 3/22 ಇದೆಯಾ? ಹೌದಾ? 2 3/22 ಎಲ್ಲಿದೆ ನೋಡ್ರಿ, ಆಪ್ಷನ್ ಇದು 2 ಆಗಬೇಕು. ಸಾರಿ ಇದು 2 ಆಗಬೇಕು. 2 3/22 ಇದು ಏನಾಗಿದೆ 2 ಆಗಬೇಕು. ಸಾರಿ, 2 3/22 ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ ಸ್ನೇಹಿತರೆ? ಈ ಥರ ಜಬರ್ದಸ್ತಾಗಿ ಮಾಡಬೇಕು ನಾನು. ಓಕೆ, ನೆಕ್ಸ್ಟ್ ಬನ್ನಿ. 2.8768 ಇದೆ, 2.8768 ಇದೆ. ಇದನ್ನು ಒಂದು ನೋಡ್ರಿ ಕರೆಕ್ಟಾಗಿ. 2.8768 ಇದೆ. ಯಾವ ಸಂಖ್ಯೆ ಮೇಲೆ ಬಾರ್ ಇದೆ ಅಂದರೆ 768 ಮೇಲೆ ಬಾರ್ ಇದೆ. ಓಕೆನಾ? ಇವಾಗ 2 ಹೇಗಿದೆ ಹಾಗೆ ತಗೊಳ್ರಿ, ಪಾಯಿಂಟ್ ಇದನ್ನು ಪ್ಲಸ್ ಮಾಡಿರಿ. 0.8768 768 ಮೇಲೆ ಬಾರ್ ಇದೆ, 768 ಹೇಗಿದೆ ಹಾಗೆ ತಗೊಳ್ರಿ. ಓಕೆ, ನೆಕ್ಸ್ಟ್ 2 ಪ್ಲಸ್ 8768 -8 ಡಿವೈಡ್. ಎಷ್ಟು ಸಂಖ್ಯೆ ಮೇಲೆ ಬಾರ್ ಇದೆ, 3 ಸಂಖ್ಯೆ ಮೇಲೆ ಬಾರ್ ಇದೆ, 999 ತಗೊಳ್ರಿ. ಒಂದು ಸಂಖ್ಯೆ ಮೇಲೆ ಬಾರ್ ಇಲ್ಲ, 0 ತಗೊಳ್ರಿ. ನೆಕ್ಸ್ಟ್ 2 ಪ್ಲಸ್ 8768 ಅಲ್ಲಿ -8 ಮಾಡಿದರೆ 8760 ಉಳಿತು. ನೆಕ್ಸ್ಟ್ ನೋಡ್ರಿ ಡಿವೈಡ್ 999 0 0 ಕ್ಯಾನ್ಸಲ್ ಆಯಿತು. ಕಡ್ತಾ ಹೋದರೆ ಕಡ್ತಾ ಹೊಡ್ರಿ, ಇಲ್ಲ ಅಂದರೆ ಇಲ್ಲ. ಕಡ್ತಾ ಹೋಗುತ್ತೆ ನೋಡ್ರಿ ಸ್ನೇಹಿತರೆ, ಎಷ್ಟರಿಂದ ಹೋಗುತ್ತೆ ನೋಡ್ರಿ, 4ರಿಂದ ಹೋದರೆ 4ರಿಂದ ಹೊಡ್ರಿ, ಇಲ್ಲ 3ರಿಂದ ಹೋಗುತ್ತಾ ಸರ್, 3ರಿಂದ ತಗೊಳ್ರಿ. 3 2 6 3 9 27 3 2 6. ನೆಕ್ಸ್ಟ್ 3 3 3 3 3 3. ಓಕೆ, 2 ಪ್ಲಸ್ ಅಂದ್ರೆ ಒಂದೇ, 292 ಡಿವೈಡ್ 333. ಈ ಆಪ್ಷನ್ ಇದೆ ನೋಡ್ರಿ, 292 ಡಿವೈಡ್ 333. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 292 ಡಿವೈಡ್ 333. ಕ್ಲಿಯರಾ ಸ್ನೇಹಿತರೆ? ಈ ಥರ ಪ್ರಶ್ನೆಗಳು ಬರ್ತವೆ, ನೀವು ಎಲ್ಲವನ್ನ ನೋಡ್ತಾ ಇರಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, SSC ಎಕ್ಸಾಮ್ಗೆ ನೇಜಾ ಅಕಾಡೆಮಿಯಲ್ಲಿ ಕನ್ನಡ ರೆಕಾರ್ಡೆಡ್ ವಿಡಿಯೋ ಕೋರ್ಸ್ ಒಂದಿದೆ. ಈ ಕೋರ್ಸ್ಗೆ ಜಾಯ್ನ್ ಆಗಬೇಕನ್ನೋರು ಜಾಯ್ನ್ ಆಗಿರಿ. ಇದು ಕನ್ನಡದಲ್ಲಿ ಇದೆ, ಹೌದಾ? ನೆಕ್ಸ್ಟು ನಿಮಗೆ ಯಾವುದೇ ಎಕ್ಸಾಮ್ ಆಗಲಿ, SSC MTS CHSL CGL ಬ್ಯಾಂಕಿಂಗ್ ಎಕ್ಸಾಮ್, ಯಾವುದೇ ಎಕ್ಸಾಮ್ ಕನ್ನಡದಲ್ಲಿ ಇದಾವಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ. ಇದೊಂದು ಕನ್ನಡ ಕೋರ್ಸ್ ಇದೆ. ನೆಕ್ಸ್ಟ್ ಇದೇ ಕೋರ್ಸ್ ಏನಿದೆ ಇಂಗ್ಲೀಷ್ನಲ್ಲಿದೆ, ಹೌದಾ? ಇಂಗ್ಲೀಷ್ನಲ್ಲಿ ಜಾಯ್ನ್ ಆಗೋರು ಇಂಗ್ಲೀಷ್ನಲ್ಲಿ ಆಗಲಿ, ಕನ್ನಡದಲ್ಲಿದ್ದವ್ರು ಕನ್ನಡದಲ್ಲಾಗಿ ಸ್ನೇಹಿತರೆ. ಓಕೆನಾ? ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಮ್ಯಾಥ್ಸ್ ಬೈ ಸಂತೋಷ್ ಹೊಂಗಲ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಆ್ಯಂಡ್ ಮ್ಯಾಥ್ಸ್ ಬೈ ಸಂತೋಷ್ ಹೊಂಗಲ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಅಂತ ನಮ್ಮ ಇನ್ಸ್ಟಿಟ್ಯೂಟ್ದು ಟೆಲಿಗ್ರಾಮ್ ಚಾನಲ್ ಇದೆ. ಓಕೆ, ನೆಕ್ಸ್ಟ್ ಯೂಟ್ಯೂಬ್ ಅಂತ ನಿಮಗೆ ಗೊತ್ತೇ ಇದೆ, ನೇಜಾ ಯೂಟ್ಯೂಬ್ ಇದೆ. ಓಕೆ, ಎಲ್ಲರೂ ಸ್ನೇಹಿತರು ಇದಕ್ಕೆ ಜಾಯ್ನ್ ಆಗಿ, ಹೌದಾ? ಡೈಲಿ ನಾವು ಏನು ಮಾಡ್ತೀವಿ, ಕ್ಲಾಸ್ ಆದಂಥ PDF ಇಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ,